ಇನ್ನು ಕೊಪ್ಪಳದ ಜನರಿಗೆ ಕಾಡ್ತಾ ಇರುವಂತ ಸಮಸ್ಯೆ ಇದೆಯಲ್ಲ, ಇದು ಬೇರೆನೆ ಕತೆ. ಇದ್ರ ಕಡೆ ಯಾರು ಗಮನ ಕೊಡ್ತಾ ಇಲ್ಲ. ಅವರಂತೂ ಬೇಸತ್ತು ಹೋಗಿದ್ದಾರೆ. ಕಾರ್ಖಾನೆಯ ಹೊಗೆ ಅದೇನು ಒಂದೆರಡು ಮನೆಗಲ್ಲ, ಕಿಲೋಮೀಟರ್ ಗಟ್ಟಲೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ ಹಿರೇಬಗನಾಳ ಗ್ರಾಮದ ರೈತರು. ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ ರೈತರು ನಾವು ಯಾಕೆ ಆ ಊರಲ್ಲಿ ಹುಟ್ಟುಬಿಟ್ವಿ ಅನ್ನುವಂಥ ರೀತಿಯಾಗಿ ಅವರಿಗೆ ಒಂದು ಸನ್ನಿವೇಶ ಬಂದ್ಬಿಟ್ಟಿದೆ. ಈರುಳ್ಳಿ ಫಸಲು ತೆಗೆಯೋಕೆ ಹೋದಂಥವರ ಕೈ ಎಲ್ಲಿ ನೋಡಿದ್ರು ಕಪ್ಪು ಕಪ್ಪು. ಕಾರಣ ಅಂತ ಅಂದರೆ ಕಾರ್ಖಾನೆಯಿಂದ ಬರ್ತಾ ಇರುವಂಥ ಹೊಗೆ. ಕಾರ್ಖಾನೆ ಹೊಗೆಯಿಂದಾಗಿ ರೋಸಿ ಹೋಗಿದ್ದಾರೆ ಕೂಲಿಗಾರರು. ಹಿರೇಬಗನಾಳ ವ್ಯಾಪ್ತಿಯಲ್ಲಿ 10ಕ್ಕೂ ಹೆಚ್ಚು ಕಾರ್ಖಾನೆಗಳಿದೆ. ಕಾರ್ಖಾನೆಗಳನ್ನು ಬಂದ್ ಮಾಡಿ ಅಂತ ಜನ ಇದೀಗ ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ. ಅವ್ರು ಕೊಡ್ತಾ ಇರುವಂಥ ಕಾರಣ ಅಂತಂದರೆ ಇದೆ, ಎಲ್ಲಿ ಹೋಗಲಿ, ಜಮೀನಿಗೆ ಹೋಗಲಿ, ಒಂದು ಬಾಳೆಕಾಯಿ ಕುಯ್ಯೋಣ ಅಂತ ಹೋಗೋಣ, ಬಾಳೆಗೊನೆ, ಇಲ್ಲ ಒಂದು ಈರುಳ್ಳಿ ತೆಗಿಯೋಣ ಅಂತ ಹೋಗೋಣ, ಎಲ್ಲಿ ಹೋದರೂ ಕಪ್ಪು ಬಣ್ಣದ ಈ ರೀತಿಯಾದಂಥ ಪೌಡರ್ ಅದ್ರ ಮೇಲೆಲ್ಲ ಕೂತ್ಬಿಟ್ಟಿದೆ. ಇವ್ರು ಆ ಬೆಳೆನ ತಗೊಂಡೋಗಿ ಮಾರ್ಕೆಟಲ್ಲಿ ಕೇಳಿದ್ರೆ ಅರ್ಧ ರೇಟಿಗೆ ತಗೊಳ್ಳಲ್ಲ ಅಂತ. ಅದನ್ನು ನಿಮ್ಮೂರಿಂದ ಬೇಡ, ನಿಮ್ಮೂರಿಂದ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ 20 ರೂಪಾಯಿ ಇದೆ ಈರುಳ್ಳಿ ಕೆಜಿ ಅಂತಂದರೆ 5 ರೂಪಾಯಿ 10 ರೂಪಾಯಿ ಕೊಡ್ತೀನಿ, ಬೇಕಂದರೆ ಇಟ್ಟೋಗು ಅಂತ ಹೇಳ್ತಾರಂತೆ. ರೈತರ ಸ್ಥಿತಿ ಹಂಗೆ ಆಗೋಗ್ಬಿಟ್ಟಿದೆ ಅಲ್ಲಿ. ಆ ರೈತರೆಲ್ಲ ಮಾತನಾಡಿದ್ರೆ ಆ ಸಮಸ್ಯೆ ಬಗ್ಗೆ ಬನ್ನಿ ನೋಡೋಣ. ಕೈ ಕರೆ ಬೂದ್ರಿ ಎಲ್ಲ 600-200 ರೂಪಾಯಿ ಕೊಡ್ತಾರ. ನಾವು 500 ರೂಪಾಯಿ ದವಾಖಾನಿಗೆ ಇಡ್ಬೇಕ್ರಿ. ನಮಗೂ ಎಲ್ಲ ಆರಾಮಿಲ್ದಾಗ ಆಕೈತ್ರಿ. ಡಾಕ್ಟ್ರ್ ತಕ್ಕ ಹೋದ್ರೆ ನಿಮ್ಗೆ ಬ್ಲಡ್ ಕಡಿಮೆ ಐತಿ ಹಾಕ್ಸ್ಬೇಕಂತಾರ್ರಿ. ನಮ್ಮ ಆರೋಗ್ಯನೇ ಕೆಟ್ಟ ಹೋಗೈತ್ರಿ, ಮಕ್ಕಳ ಆರೋಗ್ಯನೂ ಚಲೋ ಇರಲ್ರಿ. ಇದು ಕರೆ ಬೂದಿ ಸಲಾಗ್ರಿ, ಇದು ಫ್ಯಾಕ್ಟ್ರಿದ್ರಿ. ಹಂಗತಿ ಆಗತ್ತೆ ನೋಡ್ರಿ. ಫ್ಯಾಕ್ಟ್ರಿ ಭಾಳ ಅದಾವ್ರಿ. ನಿಮಗೆ ಪುಣ್ಯ ಬರ್ತೈತ್ರಿ ಅಪ್ಪ, ಫ್ಯಾಕ್ಟ್ರಿನ ಬಂದ್ ಮಾಡಿಸ್ರಿ. ಹೊಲಕ್ಕೆ ಹೋಗಕ್ನ ಅಲ್ರಿ, ಮುಂಜಾನೆ ಆಯಾಸ ಬಂದಾಗ ಆಗತ್ರಿ. ಅದು ಹಂಗತಿ ಎದಕ್ಕಾಗತ್ತೆ ಅಂದ್ರೆ ಡಾಕ್ಟ್ರ್ ಏನಂತಾರ, ನಿಮಗೆ ಕರೆ ಬೂದಿ ಹೊಟ್ಟೆಗೆ ಹೋಗುತ್ತಲ್ಲ ಅದಕ್ಕೆ ಹಂಗಾಗತ್ತ ಅಂತಾರೆ. ನಾವು ದವಾಖಾನಿಗೆ ಎಷ್ಟು ಇಡ್ಬೇಕ್ರಿ? ಏನು ಬೂದಿ ರೀ ಸರ್, ಬರೇ ಮೂಗಿನಾಗ ಬಾಯಾಗ ಕ್ಯಾಕ್ರಿಸಿದ್ರೆ ಅದ ಬರ್ತೈತೆ ರೀ ಸರ್. ಹುಡುಗರಿಗೆ ಅಂತೂ ಭಾಳ ತೊಂದರೆ ರೀ. ರಾತ್ರಿ ಜಗ್ ಬಿಟ್ಬಿಡ್ತಾರೆ ರೀ, ಹಗಲೆತ್ ಕಮ್ಮಿ ರೀ, ರಾತ್ರಿ ಜಗ್ ಬಿಡ್ತಾರೆ ರೀ. ಆಮೇಲೆ ಇಲ್ಲಕ್ಕೆ ಒಂದು ತಾಸು ಬಿಟ್ಟು ಜಗ್ ಕಿತ್ತು ಮತ್ತೆ ಬಂದ್ ಮಾಡಿಬಿಡ್ತಾರೆ ರೀ. ಅದ್ರಂತಾಗ ಭಾಳ ಸಮಸ್ಯೆ ರೀ. ನಮ್ಮ ನೀರು ತುಂಬಿಬಿಟ್ರೆ ಅದ್ರಾಗ ಬರೀ ಇಷ್ಟು ದಪ್ಪ ಬಿದ್ದಿರ್ತೈತೆ ರೀ ನೀರಿನಾಗ ಬೂದಿ ರೀ. ಈಗ ತುಂಬಿಬಿಟ್ಟು ಬಂದಿವಲ್ರಿ, ಸಾಯಂಕಾಲ ಹೋಗೋತ್ತಿಗೆ ನೋಡ್ರಿ ಎಲ್ಲ ನೀರಾಗ ಬಿದ್ದುಬಿಟ್ಟಿರ್ತೈತಿ, ಒಳಗೆಲ್ಲ ಬರ್ತೈತೆ ರೀ ಧೂಳ. ಎಂತ ನಾವು ಬಂದ್ ಮಾಡಿದ್ರಿ ಕಿಟಕಿ ಪಡ್ಕಿ ಬಂದ್ ಬಿಡ್ರಿ ಒಳಗಡೆನೂ ಬರ್ತದೆ ರೀ ಎಲ್ಲ. ಹುಡ್ರಿಗೆ ಅಂತೂ ಭಾಳ ತೊಂದರೆ ರೀ. ಹ್ಞೂ ರೀ, ಕಪ್ಪಾಗ್ಬಿಟ್ಟವ್ರಿ. ನಾವು ಹಂಗೆ ಈಗ ಗೊಬ್ಬರ ಹಾಕೊಂತೀವಿ ನೋಡ್ರಿ, ನೋಡ್ಬಾರ್ದ್ರಿ ನಮ್ಮ ಅಕ್ಕಾರ. ನೀವು ಬರ್ಬೇಕಾದ್ರೆ ಕಡೆಗೆ ಬರ್ಬೇಕಾದ್ರೆ ನಮ್ಗೆ ಕರೋಗ ಆಗ್ಬಿಡ್ತೀವಿ ರೀ ನಾವು. ಹಂಗಾಗಿ ಭಾಳ ತೊಂದರೆ ಆಗ್ಬಿಟ್ಟೈತೆ ನೋಡ್ರಿ ಸರ್. ನಮ್ಗೆ ಇದು ಮೊದ್ಲು ಆದಷ್ಟು ಪುಣ್ಯ ಬರ್ತೈತೆ ನೋಡ್ರಿ, ಇದನ್ನು ಬೂದಿ ಕಂಟ್ರೋಲ್ ಮಾಡಿದ್ರೆ. ಭಾಳ ತೊಂದರೆ ಆಗಿಬಿಟ್ಟೈತೆ ರೀ ನಮ್ಗೆ. ಹ್ಞೂ.